ಎವನ್ ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ. ಸಂಚಾರಿ ನಿಯಮಗಳ ಪಾಲನೆಗಳನ್ನು ಉಲ್ಲಂಘನೆ ಮಾಡುವುದರಿಂದ ರಸ್ತೆಯಲ್ಲಿ ಅಪಘಾತಗಳ ಸಂಖ್ಯೆ ಹೆಚ್ಚಾಗುತ್ತಿವೆ. 37ನೇ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಮಾಸಾಚರಣೆ ಕಾರ್ಯಕ್ರಮಕ್ಕೆ ಚಾಲನೆ. ಸಂಚಾರಿ ನಿಯಮಗಳ ಪಾಲನೆಗಳನ್ನು ಉಲ್ಲಂಘನೆ ಮಾಡುವುದರಿಂದ ರಸ್ತೆಯಲ್ಲಿ ಅಪಘಾತಗಳ ಸಂಖ್ಯೆ ಹೆಚ್ಚಾಗುತ್ತಿವೆ. ಅಪಘಾತ ರಹಿತ ದೇಶವನ್ನ ಮಾಡುವ ಸಂಕಲ್ಪವನ್ನ ನಾವೆಲ್ಲ ಮಾಡಬೇಕಿದೆ ಎಂದು ಪ್ರಧಾನ ಸಿವಿಲ್ ನ್ಯಾಯಾಧೀಶರು ಮತ್ತು ಜೆಎಂಎಫ್ಸಿ ನ್ಯಾಯಾಧೀಶರಾದ ಶಕುಂತಲಾ ಆರ್ ಹೇಳಿದರು. ತಾಲೂಕು ಕಾನೂನು ಸೇವಾ ಸಮಿತಿ, ವಕೀಲರ ಸಂಘ, ಸಾರಿಗೆ ಇಲಾಖೆ, ಪೊಲೀಸ್ ಇಲಾಖೆ, ಆರೋಗ್ಯ ಇಲಾಖೆ, ಶಿಕ್ಷಣ ಇಲಾಖೆ ಹಾಗೂ ಲಕ್ಷ್ಮೀ ವಿದ್ಯಾಸಂಸ್ಥೆ ಇವರ ಸಂಯುಕ್ತಾಶ್ರಯದಲ್ಲಿ 37ನೇ ರಾಷ್ಟ್ರೀಯ ರಸ್ತೆ ಮಾಹೆ ಕಾರ್ಯಕ್ರಮ ಉದ್ಘಾಟಿಸಿದ ನಂತರ ಮಾತನಾಡಿದವರು, 18 ವರ್ಷದೊಳಗಿನ ಮಕ್ಕಳು ವಾಹನ ಚಲಾಯಿಸಿದರೆ ಅವರ ಪೋಷಕರಿಗೆ 25,000 ದಂಡ ವಿಧಿಸಲಾಗುತ್ತೆ. ಒಂದು ವೇಳೆ ಅಪಘಾತದಲ್ಲಿ ಕೂಲಿ ಕಾರ್ಮಿಕರು ಮೃತಪಟ್ಟರೆ ಮತ್ತು ಗಾಯಗೊಂಡರೆ ಕಾನೂನುಬದ್ಧವಾಗಿ 10 ಲಕ್ಷ ರೂಪಾಯಿ ಹೆಚ್ಚು ಪರಿಹಾರ ಸಿಗುವ ಅವಕಾಶವಿದ್ದರೂ ನಿಯಮ ಪಾಲನೆ ಮಾಡಿ ಜೀವ ಉಳಿಸಲು ಮೊದಲು ಆದ್ಯತೆ ನೀಡಬೇಕು ಎಂದರು. ಎಆರ್ಟಿಒ ಅಧಿಕಾರಿ ಎಂ ಬೈರಾರೆಡ್ಡಿ ಮಾತನಾಡಿ, ಮನುಷ್ಯನ ಜೀವ ಅತ್ಯಮೂಲ್ಯವಾದುದು. ಆ ಜೀವವನ್ನ ಯಾವುದೇ ರೀತಿಯ ಅಪಘಾತಕ್ಕೆ ಒಳಗಾಗದೆ ನಿಮ್ಮ ಜೀವನವನ್ನ ಕೊನೆವರೆಗೂ ನಿಮ್ಮ ಕುಟುಂಬದ ಜೊತೆಗೆ ನಡೆಸಲು ಕಾನೂನು ನಿಯಮಗಳ ಪಾಲನೆ ಮಾಡಬೇಕು ಎಂದರು. ಮೋಟಾರ್ ವಾಹನ ನಿರೀಕ್ಷಕರಾದ ದಾಸೇಗೌಡ ಮಾತನಾಡಿ, ರಾಜ್ಯದಲ್ಲಿ ಪ್ರತಿ ವರ್ಷ 33,000ಕ್ಕೂ ಹೆಚ್ಚು ರಸ್ತೆ ಅಪಘಾತಗಳು ಸಂಭವಿಸುತ್ತಿದ್ದು 12,000 ಮಂದಿ ಅಪಘಾತಗಳಲ್ಲಿ ದುರ್ಮರಣಕ್ಕೆ ಈಡಾಗುತ್ತಿದ್ದಾರೆ. 50,000ಕ್ಕೂ ಹೆಚ್ಚು ಮಂದಿ ಗಂಭೀರ ಗಾಯಗಳಿಗೆ ತುತ್ತಾಗುತ್ತಿದ್ದಾರೆ. ಈ ಹಿನ್ನೆಲೆಯಲ್ಲಿ ಅರಿವು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಮಾಹಿತಿ ನೀಡಿದರು. 37ನೇ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಮಾಸಾಚರಣೆಯು ಜನವರಿ 1ರಿಂದ 31, 2026ರವರೆಗೆ ದೇಶಾದ್ಯಂತ ನಡೆಯುತ್ತಿದೆ. ಇದರ ಮುಖ್ಯ ಉದ್ದೇಶ ರಸ್ತೆ ಸುರಕ್ಷತಾ ನಿಯಮಗಳ ಬಗ್ಗೆ ಜಾಗೃತಿ ಮೂಡಿಸುವುದು ಮತ್ತು ಅಪಘಾತಗಳನ್ನು ತಡೆಗಟ್ಟುವುದಾಗಿದೆ. ಈ ಮಾಸಾಚರಣೆಯಲ್ಲಿ ಕಾಲ್ನಡಿಗೆ ಜಾಥಾ, ಭಿತ್ತಿಪತ್ರಗಳ ಬಿಡುಗಡೆ, ಹೆಲ್ಮೆಟ್ ಧರಿಸುವಿಕೆ, ಕುಡಿತದ ಅಮಲಿನಲ್ಲಿ ವಾಹನ ಚಲಾಯಿಸುವುದನ್ನು ತಪ್ಪಿಸುವುದು ಮುಂತಾದ ಕಾರ್ಯಕ್ರಮಗಳ ಮೂಲಕ ಜನರಲ್ಲಿ ಅರಿವು ಮೂಡಿಸಲಾಗುತ್ತಿದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ನ್ಯಾಯಾಧೀಶೆ ಹರ್ಷಿತಾ, ಕ್ಷೇತ್ರ ಶಿಕ್ಷಣಾಧಿಕಾರಿ ಉಮಾದೇವಿ ವಿ, ಲಕ್ಷ್ಮೀ ವಿದ್ಯಾಸಂಸ್ಥೆಯ ಪ್ರಿನ್ಸಿಪಲ್ ಭುವನೇಶ್ವರಿ, ಗ್ರಾಮಾಂತರ ಠಾಣೆ ಇನ್ಸ್ಪೆಕ್ಟರ್ ಶಿವರಾಜ್, ನಗರ ಠಾಣೆ ಸಬ್ ಇನ್ಸ್ಪೆಕ್ಟರ್ ಪದ್ಮಾ, ವಕೀಲರ ಸಂಘದ ಅಧ್ಯಕ್ಷರಾದ ಬಿ ಶ್ರೀನಿವಾಸ್, ಉಪಾಧ್ಯಕ್ಷರಾದ ಶಿವಾನಂದ, ಕಾರ್ಯದರ್ಶಿ ಶ್ರೀನಾಥ್, ಜಂಟಿ ಕಾರ್ಯದರ್ಶಿ ಮಂಜುನಾಥ್, ಖಜಾನ್ಸಿ ಚೌಡಪ್ಪ, ಸದಸ್ಯರಾದ ರಮೇಶ್, ಎಆರ್ಟಿಒ ಅಧೀಕ್ಷಕರಾದ ಪಿ ದೇವರಾಜ್, ಪ್ರಥಮ ದರ್ಜೆ ಸಹಾಯಕರಾದ ಎಂ ಶ್ರೀನಿವಾಸ್, ಹೋಮ್ ಗಾರ್ಡ್ ಮಂಜುನಾಥ್ ಸೇರಿದಂತೆ ಲಕ್ಷ್ಮೀ ವಿದ್ಯಾಸಂಸ್ಥೆಯ ಸಿಬ್ಬಂದಿ ವರ್ಗದವರು ಭಾಗವಹಿಸಿದ್ದರು. ಹುಷಾರಾಗಿ ಓಡ್ತಿದ್ರು, ಇನ್ನೂ ಹುಷಾರಾಗಿ ಓಡಿಸ್ಬೇಕು ಅಂತ ಅಲ್ವಾ? ನನ್ಗೆ ಗೊತ್ತಿದೆ ವಿದ್ಯಾ, ನಾವು ಸ್ಟೂಡೆಂಟ್ಸ್ ಆಗಿದ್ದಾಗ ಹೇಗೆ ನಾವು ನಮ್ದು 2 ವೀಲರ್ ತಗೊಂಡೋಗ್ಬೇಕಂದ್ರೆ ಎಷ್ಟು ತಂದೆ ತಾಯಿ ಇದ್ದಾಗ ಅವಾಗೆಲ್ಲ ಓಡಿಸಿದೀವಿ ಅಂತ ನನ್ಗೂ ಗೊತ್ತಿದೆ. ಸುಮಾರು ದಿನ ಬಿದ್ದು ಬೆಟ್ ಮಾಡ್ಕೊಂಡಿದ್ವಿ. ಅವಾಗ ನಮಗೂ ಗೊತ್ತಿರ್ಲಿಲ್ಲ, ಯಾಕಂದ್ರೆ ಅದು ಕಲಿಬೇಕಾಗಿದೆ. ಎಲ್ಲರಿಗೂ ಆಸೆ ಇರುತ್ತೆ, ನಾವು ವಾಹನ ಓಡಿಸ್ಬೇಕು, ಎಲ್ಲರ ರೀತಿಯಲ್ಲಿ ನಾವು ರೋಡಲ್ಲೆಲ್ಲ ಹೋಗ್ಬೇಕು ಅಂತ ಎಲ್ಲ ಇರತ್ತೆ. ಆದ್ರೆ ಆ ಸಂದರ್ಭದಲ್ಲಿ ನಮ್ಗೇನೋ ಗೊತ್ತಿಲ್ಲಲ್ಲ ಏನಾಗತ್ತೆ, ಅದರಿಂದ ಎಷ್ಟು ಸಮಸ್ಯೆಗಳಾಗ್ತವೆ. ನಾನು ನೋಡಿದೀನಿ, ಮಾಡ್ತಾರೆ ಟಿವಿಯಲ್ಲೆಲ್ಲ ತುಂಬಾ ನೋಡಿದೀನಿ. ವಿಮಿಕ್ಸ್ ಮಾಡ್ತಾರೆ, ಗೊತ್ತಲ್ವಾ? ನೀವು ನೋಡಿದಾರ? ಸ್ಪೆಷಲಿ ಹುಡುಗರು. ನಾನು ಆಗಿದ್ದೆ ಸೈಕಲ್ ಅಲ್ಲಿ, ಬೇಡ 2 ವೀಲರ್ ಬೇಡ, ಸೈಕಲ್ ಅಲ್ಲಿ ಮಾಡ್ತಾರೆ. ಆದ್ರೆ ಅವ್ರಿಗೇನೋ ಜೋಶ್ ಅದು ಅಷ್ಟೇ. ಬಟ್ ಏನಾದ್ರು ಬಿದ್ದು ಪೆಟ್ಟು ಮಾಡ್ಕೊಂಡಾಗ ಮನೇಲಿ ಇರ್ತಾರಲ್ಲ, ಅವ್ರು ಎಷ್ಟು ಕಷ್ಟ ಪಡ್ತಿರ್ತಾರೆ ಗೊತ್ತಾ? ಏನಾದ್ರು ಕಾಲು ಫ್ರಾಕ್ಚರ್, ಕೈ ಫ್ರಾಕ್ಚರ್ ಮಾಡ್ಕೊಂಡ್ರೆ. ಹೌದಾ ಹೌದಾ ಹೇಳಿ? ಅದು ನಿಮ್ಗೆ ಅರಿವಿರಲ್ಲ. ಅವಾಗ ನಾ ಏನೋ ಓಡಿಸ್ಬೇಕು, ಬೇರೆಯವ್ರು ಮಾಡ್ತಾರೆ ಅಂತ ನಾವು ಮಾಡ್ತೀವಿ ಅಲ್ವಾ? ಅದು ಬೇಡ. ಸೊ ಅದು ಒಂದು ಜಾಗೃತಿ ಕಾರ್ಯಕ್ರಮನ ಇವತ್ತು ನಾವು ಹಮ್ಮಿಕೊಂಡಿದ್ದೀವಿ. ಇದೇ ಉದ್ದೇಶ ಎಷ್ಟೇ, ನಿಮ್ಗೆಲ್ಲರಿಗೂ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡೋದು. ಮತ್ತೆ ಇವಾಗಿನ ಸಂದರ್ಭದಲ್ಲಿ ಇವಾಗ ಹೆಲ್ಮೆಟ್ ಹಾಕೊಳ್ಬೇಕು ಅಲ್ವಾ? ಯಾಕೆ ಹಾಕೋಬೇಕು ಹೆಲ್ಮೆಟ್? ಸೇಫ್ಟಿ ಓಕೆ, ಯಾವ ರೀತಿ? ಸುಮಾರು ನೋಡಿದೀವಿ ನಾವು ಆಕ್ಸಿಡೆಂಟ್ಸ್ ಆಗಿದೆ. ಒಂದು ಸಣ್ಣ ಪೆಟ್ಟಾದ್ರೂ ನಮ್ ತಲೆಗೆ ಯಾವ್ದು ಪಾರ್ಟ್ಸ್ ವರ್ಕ್ ಆಗಲ್ಲ. ಹೌದಾ? ಒಂದ್ ಸಣ್ಣ ಪೆಟ್ಟು ಸಾಕು. ಅದೇ ಒಂದು ಹೆಲ್ಮೆಟ್ 100-150 ರೂಪಾಯಿ ಇರತ್ತೆ. ಹಾಕೊಂಡ್ರೆ ಅಲ್ವಾ? ಹಾಕೊಳ್ತೀರಾ ಇನ್ನು ಎಲ್ಲರೂ? ಮತ್ತೆ ಟ್ರಿಪಲ್ ರೈಡಿಂಗ್
ನಮ್ ಪೊಲೀಸರಿಗೆ ಪಾಪ ಅದೇ ಕೆಲಸ ಆಗಿರುತ್ತೆ, ದಿನನಿತ್ಯ ನೋಡಿಕೊಂಡು ಯಾರು ಹೆಲ್ಮೆಟ್ ಹಾಕಿಲ್ಲ ಅದೇ. ನೀವು ಕರೆಕ್ಟ್ ಆಗಿ ಹೋದ್ರೆ ಅವ್ರಿಗೂ ಕೆಲಸ ಕಡಿಮೆ ಆಗತ್ತೆ ಅಲ್ವಾ? ಆದ್ರೂ ಮಾಡಲ್ಲ. ನಮಗ್ ಗೊತ್ತಿದೆ ಕಾಷನ್ ಅಂತ ಇರತ್ತೆ, ಡೇಂಜರ್ ಅಂತ ಬೋರ್ಡ್ ಇರತ್ತೆ, ಕರ್ವ್ ಇರತ್ತೆ, ಆದ್ರೂ ನಾವು ಸ್ಲೋ ಆಗಿ ಹೋಗಲ್ಲ, ಹೆಲ್ಮೆಟ್ ಹಾಕಲ್ಲ. ಅದು ಇವಾಗ ಒಂದು ಫ್ಯಾಷನ್ ಆಗ್ಬಿಟ್ಟಿದೆ ಹೆಲ್ಮೆಟ್ ಹಾಕ್ತಾ ಇರೋದು ಹುಡುಗರಿಗೆ. ಏನೋ ಕೂದಲೇ ಇರಲ್ಲ, ಕೂದಲೆಲ್ಲ ಹೊಟ್ಟೋಗ್ಬಿಟ್ಟಿರುತ್ತೆ ಅಂತ. ಕೂದಲೇ ಹೋದ್ರೆ ಹೋಯ್ತು, ತಲೆ ಹುಡ್ಕೊಂತಲ್ಲ ಅಲ್ವಾ? ಮೊನ್ನೆ ಇನ್ನೊಂದು ಎಕ್ಸಾಂಪಲ್ ಹೇಳ್ತೀನಿ. ಈಗ ರೋಡಲ್ಲಿ ಹೋಗ್ಬೇಕಾದ್ರೆ ಯಾರೋ ತುಂಬಾ ವೇಗವಾಗಿ ಹೋಗೋದು, ಅವಾಗ ಹೇಳ್ತಾರೆ ಇನ್ನೊಬ್ರು, ಯಾಕೋ ನಿಧಾನಕ್ಕೆ ಹೋಗಕ್ ಆಗಲ್ವಂತ, ನಿಮ್ಮ ಅಪ್ಪಂದ ರೋಡ್ ಅಂತ. ನಾನ್ ನೋಡಿ ಬಿಡುದು ನಿಮ್ಮಪ್ಪಂದ ರೋಡ್ ಅಂತ, ಅವನು ನಿಮ್ಮಪ್ಪಂದ ರೋಡ್ ಇದು ಅಂತ. ಏನಿದು? ಹೋಗಿ ಇದ್ದಾಗ ಗೊತ್ತಾಗುತ್ತೆ ಯಾರಪ್ಪಂದು ಅಂತ ರೋಡ್ ಅಲ್ವಾ? ಅದು ಬೇಡ. ನಾವು ನಿಧಾನವಾಗಿ ಚಲಿಸಿದ್ರೆ, ನಮ್ಮ ಸುರಕ್ಷತೆಯನ್ನ ನಾವು ನೋಡ್ಕೊಂಡ್ರೆ ಮನೆಯಲ್ಲಿ ಎಲ್ಲರೂ ಸಂತೋಷವಾಗಿರ್ತಾರೆ. ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೆ ಎಲ್ಲಾರ್ಗೂ ತಲೆನೋವು, ಮನೆಯಲ್ಲಿ ಇರೋದ್ರೆಲ್ಲರಿಗೂ. ಸೊ ಹಾಗಾಗಿ ಈ ಒಂದು ತಿಂಗಳು ನಾವು ಜಾಗೃತಿ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಮುಂದಿನ ಹೆಚ್ಚಿನಾಗಿ ನಮ್ಮ RTOದವ್ರು ಇದ್ದಾರೆ, ಮತ್ತೆ ನಮ್ಮ ಇನ್ಸ್ಪೆಕ್ಟರ್ಸ್ ಇದ್ದಾರೆ, ಹೇಳ್ತಾರೆ. ಅದ್ರ ಬಗ್ಗೆ ಇನ್ನ ಜ್ಞಾನ ತಿಳ್ಕೊಳ್ಳಿ ಅಂತ ಹೇಳ್ತಾ ನಾನು ಮಾತಾಡ್ತೀನಿ. ನ್ಯಾಯಾಂಗ ಇಲಾಖೆಯಿಂದ ನಾವು ರಸ್ತೆ ತಡೆ ಸಪ್ತಾಹನ ಹಮ್ಮಿಕೊಂಡಿದೀವಿ. ಏನಪ್ಪ ಇದ್ರ ಮೂಲ ಉದ್ದೇಶ ಅಂತಂದ್ರೆ, ಈಗ ನೀವೆಲ್ಲ ಗಮನಿಸ್ತಾ ಇರ್ಬೋದು, ಒಂದು ಕಾಯಿಲೆ ಬಂದ್ರೂ ನಮ್ಗೆ ಚಾನ್ಸ್ ಅಂತ ಸಿಗುತ್ತೆ. ಅಂದ್ರೆ ಭೀಕರ ಕಾಯಿಲೆ, ಕ್ಯಾನ್ಸರ್ ಆಗಿರ್ಬೋದು, ಮತ್ತೊಂದು ಬೇರೆ ಕಾಯಿಲೆ, ಹೆಸರೆಲ್ಲ ಹೇಳೋದ್ ಬೇಡ, ಯಾರಿಗೂ ಬರೋದು ಬೇಡ. ಅದ್ ಬಂದ್ರು ಅಟ್ಲೀಸ್ಟ್ ಡಾಕ್ಟರ್ ನಮ್ಗೆ 2 ವರ್ಷ, 3 ವರ್ಷ, 5 ವರ್ಷ, 10 ವರ್ಷ ಟೈಮ್ ಕೊಡ್ತಾರೆ. ಆಕ್ಸಿಡೆಂಟಲ್ ಡೆತ್, ಘೋರ ಅಪಘಾತ ಆದ್ರೆ ನಿಮ್ಗೆ 1 ನಿಮಿಷನೂ ಟೈಮ್ ಸಿಗಲ್ಲ ನಮ್ಮೆಲ್ಲರಿಗೂ ಕೂಡ. ಕಾರಣ ಏನು? ತಕ್ಷಣ ಆಕ್ಸಿಡೆಂಟ್ ಆಗಿ ಬಾಡಿ ಪೀಸ್ ಆಗಿರೋದು, ತಲೆ ಜಜ್ಜೋಗಿರುವಂತದ್ದು. ಇದನ್ನೆಲ್ಲ ನಾವು ದಿನನಿತ್ಯ ಪೇಪರ್ ಓದಿದ್ರೆ ಗಮನಿಸ್ತಾ ಇರ್ತೀರಿ. ನಮ್ಮ ಕೈವಾರ ರಸ್ತೆ ಇರ್ಬೋದು, ಮಾಡಿಕೆರೆ ರಸ್ತೆ ಇರ್ಬೋದು, ಆಕ್ಸಿಡೆಂಟ್ ಆಗಿ 2 ಸಾವು. ಎಷ್ಟು ಸಿಂಪಲ್ ಆಗಿರುತ್ತೆ 2 ಸಾವು ಅನ್ನೋ ವರ್ಡ್, ಎಷ್ಟು ಸಿಂಪಲ್ ಅಲ್ವಾ? ಆದ್ರೆ ಆ ಸಾವಿನಿಂದ ಆದಂತ ನಷ್ಟ ಆ ಕುಟುಂಬಕ್ಕಷ್ಟೇ ಗೊತ್ತಿರುತ್ತೆ. ಹಾಗಾಗಿ ನಮ್ಮ ಎಲ್ಲಾ ಇಲಾಖೆಗಳು ನಿಮ್ಗೆಲ್ಲರಿಗೂ ಮನವಿ ಮಾಡ್ಕೊಳ್ಳೋದಿಷ್ಟೇ, ತಮ್ಮ ಪೇರೆಂಟ್ಸ್ ಗಳಿಗೆ ತಾವ್ ಹೇಳ್ಬೇಕು, ಹೆಲ್ಮೆಟ್ ಇಲ್ದಲೆ ನೀವು ಗಾಡಿ ಕೀ ಕೊಡ್ಕೊಡುದು ನಿಮ್ಮ ಪೇರೆಂಟ್ಸ್ಗೆ. ಅದೇ ರೀತಿ ನೀವು ಅಷ್ಟೇ, ನಾವು ಗಮನಿಸ್ತಾ ಇದ್ದಾಗ ನಿಮ್ ತಂದೆಯವ್ರ ಜೊತೆ 2 ಜನ 3 ಮಕ್ಕಳನ್ನ ಕರ್ಕೊಂಡು ಬರ್ತಾ ಇರ್ತೀರಾ. ಅದನ್ನ ಅವಾಯ್ಡ್ ಮಾಡಿ, ಮಕ್ಕಳಿಗೂ ಕೂಡ ಚೈಲ್ಡ್ ಹೆಲ್ಮೆಟ್ ಅಂತ ಬಂದಿದೆ, ದಯಮಾಡಿ ಅದನ್ನ ಧರಿಸ್ಬೇಕು ಅಲ್ವಾ? ಆಮೇಲೆ ನೀವೆಲ್ಲ ಎಸ್ಪೆಷಲಿ ನೀವು ವಿದ್ಯಾರ್ಥಿಗಳ ಆಗಿರೋದ್ರಿಂದ ರಸ್ತೆ ದಾಟುವಂತ ಸಂದರ್ಭದಲ್ಲಿ ಸ್ಕೂಲ್ ಬಸ್ ಅನ್ನ ಹತ್ತಾ ಇರ್ತೀರಿ. ಆ ಕಡೆ ಬಲಗಡೆ ಎಲ್ಲೋ ನೋಡ್ಕೊಂಡು, ಯಾವ್ದೋ ಒಂದು ಸಿನಿಮಾ ಪೋಸ್ಟರ್ ನೋಡ್ಕೊಂಡು ಹತ್ಬಾರ್ದು. ಸ್ಕೂಲ್ ಬಸ್ ಹತ್ತುವಾಗ, ಇಳಿಯುವಾಗ ತುಂಬಾ ಜಾಗರೂಕತೆಯಿಂದ ನೀವು ಬಸ್ ಹತ್ಬೇಕು. ಬಹುಶಃ ನೀವೆಲ್ಲ ಸ್ಕೂಲ್ ಬಸ್ಸಲ್ಲೇ ಬರ್ತೀರಾ ಅಂತ ಅನ್ಕೊಂತೀನಿ ಅಲ್ವಾ? ಯಾರು ಮಾತಾಡ್ತಿಲ್ಲ ಅಂದ್ರೆ ಯಾರಿಗೂ ಕೇಳಿಸ್ತಾ ಇಲ್ಲ ಅಂತ. ಸ್ಕೂಲ್ ಬಸ್ ಇಂಡಿವಿಜುವಲ್ ಸ್ಕೂಲ್ ಬಸ್. ಸುಮಾರು ಸ್ಕೂಲ್ ಬಸ್ ಅಲ್ಲೂ ಕೂಡ ಮೊನ್ನೆ ಯಾವ್ದೋ ಒಂದು ಅಪಘಾತ ಆಯ್ತು. ಅದನ್ನ ಬಸ್ ತಪ್ಪಿ ಯಾರು ತಪ್ಪು ಅನ್ನೋದು ಆಮೇಲೆ ನೆಕ್ಸ್ಟ್ ವಿಚಾರ. ಬಟ್ ನಾವು ಇಂಥ ಜಾಗರೂಕತೆಯನ್ನ ಮಾಡ್ಕೊಳ್ಳೋದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಎಷ್ಟು ಜನದ ಮನೆಯಲ್ಲಿ ಬೈಕ್ ಇದೆ, ಕೈ ಎತ್ತಿ ನೋಡೋಣ. ಪಾಲಿಸುವ ಬಗ್ಗೆ ಮತ್ತು ಅಮೂಲ್ಯವಾದ ಜೀವನವನ್ನ ಉಳಿಸುವಲ್ಲಿ ನಾವು ಯಾವ ಯಾವ ನಿಯಮಗಳನ್ನ ಪಾಲಿಸಬೇಕು, ಎಷ್ಟು ಸುರಕ್ಷಿತವಾಗಿ ಇರಬೇಕು ಅನ್ನೋದನ್ನ ಮನಮುಟ್ಟುವಂತೆ ಹೇಳಿದ್ದಾರೆ. ಆಲ್ಮೋಸ್ಟ್ ಇದು ಪ್ರತಿ ವರ್ಷ ನಮ್ಮ ಪೊಲೀಸ್ ಇಲಾಖೆಯಿಂದ ನಮ್ಮ ಶಾಲೆಗೆ ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ಇರ್ಬೋದು, ಸಬ್ ಇನ್ಸ್ಪೆಕ್ಟರ್ ಇರ್ಬೋದು, ಅವರ ಟೀಮ್ ಇರ್ಬೋದು, ಬಂದು ಬಹಳಷ್ಟು ಶಾಲೆಗಳಲ್ಲಿ ವಿದ್ಯಾರ್ಥಿಗಳಿಗೆ ಅರಿವು ಮೂಡಿಸುವಂತ ಕಾರ್ಯಕ್ರಮಗಳನ್ನ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಅದೇ ನಿಟ್ಟಿನಲ್ಲಿ ಮುಖ್ಯವಾಗಿ ವಿದ್ಯಾರ್ಥಿಗಳಿಗೆ ಮತ್ತು ವಿದ್ಯಾರ್ಥಿಗಳ ಮೂಲಕ ಅವರು ವಾಸಿಸುವಂತಹ ಕುಟುಂಬದ ಸದಸ್ಯರಿಗಾಗಿರ್ಬೋದು, ಅವರ ಗ್ರಾಮದ ಜನತೆಗಾಗಿರ್ಬೋದು, ಒಂದು ಅರಿವು ಮೂಡಿಸುವಂತಹ ಕಾರ್ಯಕ್ರಮ ಇದಾಗಿದೆ. ಬಹಳ ಉತ್ತಮ ಕಾರ್ಯಕ್ರಮ ಆಗಿದೆ.
ಈಗ ಶಿವರಾಜ್ ಸರ್ ಹೇಳದಂಗೆ ನಾವು ಎಲ್ಲಾ ಸುರಕ್ಷತಾ ನಿಯಮಗಳನ್ನ ಪಾಲಿಸುವುದು ಅಂದ್ರೆ ಅಪ್ ಟು 18 ಇಯರ್ಸ್ ತನಕ ನೀವು ವಾಹನವನ್ನ ಚಲಾಯಿಸ್ತಾ ಇರೋದು ಮತ್ತು DL ಅನ್ನ ಪಡ್ಕೊಳ್ಳೋದಾಗಿರ್ಬೋದು, ನಿಯಮಗಳನ್ನ ಪಾಲಿಸಿ ನಾವು ರೋಡಲ್ಲಿ ಹೋಗೋವಾಗಾಗಿರ್ಬೋದು, ವಾಹನ ಚಾಲನೆ ಡ್ರೈವಿಂಗ್ ಮಾಡೋದಾಗಿರ್ಬೋದು, ಪಾದಚಾರಿಗಳಲ್ಲಿ ನೀವು ನಡ್ಕೊಂಡು ಹೋಗೋದಾಗಿರ್ಬೋದು, ಎಲ್ಲಾ ವೇಳೆಯಲ್ಲೂ ಸಹ ನಾವು ರಕ್ಷೆಯಲ್ಲಿ ನಾವು ಚಲಿಸುವಾಗ ಸುರಕ್ಷತಾ ನಿಯಮಗಳನ್ನ ಪಾಲಿಸಿದಾಗ ಇದು ಎಲ್ಲರಿಗೂ ಸಹ ಒಳ್ಳೇದಾಗುತ್ತೆ. ಈ ರಸ್ತೆ ಸುರಕ್ಷತಾ ನಾವು ಪ್ರತಿ ವರ್ಷ ಫೆಬ್ರವರಿ ತಿಂಗಳಲ್ಲಿ ಇಷ್ಟು ಇವಾಗ ನಮ್ಮ ಸರ್ಕಾರ ಇನ್ಸ್ಪೆಕ್ಟರ್ ಮೇಡಮ್ ಎಲ್ಲ ಕ್ಲೀನ್ ಆಗಿ ಹೇಳಿದ್ದಾರೆ. ಇದು ಉದ್ದೇಶ ಏನಿಷ್ಟೇ, ಅಪಘಾತ ಕಡಿಮೆ ಮಾಡಬೇಕಂತ ಉದ್ದೇಶ ಒಂದೇ. ಮುಂದಿನ ವರ್ಷದಲ್ಲಿ ಶೂನ್ಯ ಆಗ್ಬೇಕು ಅಪಘಾತಗಳು. ಇದು ನ್ಯಾಷನಲ್ ಲೆವೆಲ್ ಪ್ರೋಗ್ರಾಮ್ಸ್ ಮಾಡ್ತಾ ಇರುತ್ತೆ. ಇದು ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಎಷ್ಟು ಆಕ್ಸಿಡೆಂಟ್ ಆಗ್ತಾ ಇದೆ ಅಂತ ಸುಮಾರು 12,000 ಆಕ್ಸಿಡೆಂಟ್ ಆಗ್ತಾ ಇದೆ ಪ್ರತಿ ವರ್ಷ. ಇದರಲ್ಲಿ ಸುಮಾರು 700 ಜನ 800ರಿಂದ 300-350 ಜನ ಬಲಿ ಆಗ್ತಾ ಇದ್ದಾರೆ. ಏನೋ ಬರೀ ಅಪಘಾತಗಳಿಂದ. ಇಷ್ಟು ನಾವು ಇದೆಲ್ಲ ಕಡಿಮೆ ಮಾಡಬೇಕು ಅಂತಲೇ ನಾವು ಈ ಮಕ್ಕಳಿಗೆ ಪ್ರತಿ ವರ್ಷನೂ ಮಾಡ್ತಾ ಇದ್ದೀವಿ. ಅದಕ್ಕೋಸ್ಕರ ನೀವೆಲ್ಲ ಮಕ್ಕಳು ನಿಮ್ಮ ತಂದೆ ತಾಯಿಗಳಿಗೆ ಸ್ವಲ್ಪ ಯಾವ ತರ ಗಾಡಿ ಓಡಿಸ್ಬೇಕು, ಏನ್ ಮಾಡ್ಬೇಕು ಅಂತೇಳಿ ಸ್ವಲ್ಪ ಅವೇರ್ನೆಸ್ ಕೊಡಿ. ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ಅಂದ್ರೆ 16 ವರ್ಷ 18 ವರ್ಷ ಒಳಗಡೆ ಯಾವುದೇ ಕಾರಣಕ್ಕೂ ನೀವು ಗಾಡಿ ಓಡಿಸಬಾರ್ದು. ಅದಕ್ಕೆ ಏನ್ ಪನಿಷ್ಮೆಂಟ್ ಅಂತ ಹೇಳಿ ಇವಾಗ ಇದೆ. ಪನಿಷ್ಮೆಂಟ್ ಅಲ್ಲ, 3 ತಿಂಗಳು ಪನಿಷ್ಮೆಂಟ್ ಇದ್ದೇ ಇದೆ. ಬರೀ ದಂಡ ಅಲ್ಲ, 25,000 ಪ್ಲಸ್ 3 ತಿಂಗಳು ಪನಿಷ್ಮೆಂಟ್. ಬರೀ ಫಸ್ಟ್ ಅಫೆನ್ಸ್ಗೆ ಇದೆ 3 ತಿಂಗಳ ಜೈಲು ಶಿಕ್ಷೆ. ಸೊ ಹಂಗಾಗಿ ಸ್ವಲ್ಪ ಇವೆಲ್ಲ ಸ್ವಲ್ಪ ಗಮನ ಇಟ್ಕೊಂಡು ನಿಮ್ಮ ಮಕ್ಕಳು ಯಾವುದೇ ಕಾರಣಕ್ಕೆ ಇವತ್ತಿನಿಂದ ಪ್ರತಿಜ್ಞೆ ಮಾಡಿ ಗಾಡಿ ಓಡಿಸ್ಲೇಬಾರ್ದು. 15 ಬಿಲೋ ಅದ್ರ ಪರಿಣಾಮ ನಿಮ್ಗೆ ಇವಾಗ ಗೊತ್ತಾಗಲ್ಲ, ಅದು ಆದ್ಮೇಲೆ ಗೊತ್ತಾಗುತ್ತೆ ಏನು ಅಂತ. ಸೊ ಇದ್ರದ್ದು ಇನ್ನೊಂದು ಹೆಲ್ಮೆಟ್ ಇಂದ ಎಷ್ಟು ಅಪಘಾತವಾಗಿದೆ ಅಂತ. ವಿತೌಟ್ ಹೆಲ್ಮೆಟ್ ಹೆಂಗ್ ಓಡಿಸ್ತಾ ಇದ್ದಾರೆ ಅಂತ. ಬರೀ ದಂಡ ಹಾಕೋದೇ ಇಂಪಾರ್ಟೆಂಟ್ ಅಲ್ಲ ನಮ್ಮ ಸರ್ಕಾರಕ್ಕೆ. ಬರೀ ನೀವು 500 ರೂಪಾಯಿ ದಂಡ ಕೊಟ್ಟಿದ್ರೆ ಅದು ನಮ್ಗೆ ಸರ್ಕಾರಕ್ಕೆ ಪ್ರಶ್ನೆ ಅಲ್ಲ. ಅದು ನಿಮ್ಮ ಸೇಫ್ಟಿಗೋಸ್ಕರ. ಒಂದ್ ಸಲ ಫೈನ್ ಹಾಕಿದ್ರೆ ಮತ್ತೆ ಇನ್ನೊಂದ್ ಸಲ ಫೈನ್ ಹಾಕೋಬಾರ್ದು. ಹಂಗಿರ್ಬೇಕು ನೀವೆಲ್ಲ. ಅದು ಬರೀ ದಂಡ ಹಾಕೋದಕ್ಕೋಸ್ಕರ ನಾವು ದುಡ್ಡು ಕಲೆಕ್ಟ್ ಮಾಡೋದಿಲ್ಲ. ನಿಮ್ಮ ಅವೇರ್ನೆಸ್, ಅದು ನಿಮ್ಮ ಜೀವನ ಮತ್ತು ಇದಕ್ಕೋಸ್ಕರ ನೀವೆಲ್ಲ ಹೆಲ್ಮೆಟ್ ಕಡ್ಡಾಯವಾಗಿ ಹಾಕಲೇಬೇಕು. ಮತ್ತೆ ತ್ರಿಬಲ್ ರೈಡಿಂಗ್ ಡಬಲ್ ಇಬ್ಬರು ಹಾಕಿದಾಗ ಇಬ್ರು ಹೆಲ್ಮೆಟ್. ಮತ್ತೆ ಇತ್ತೀಚೆಗೆ ಒಂದು ನಮ್ಮ ಕರ್ನಾಟಕ ಹೈಕೋರ್ಟ್ದಲ್ಲಿ ಒಂದು ಜಜ್ಮೆಂಟ್ ಆಗಿದೆ. ಏನ್ ಗೊತ್ತಾ, 4 ವರ್ಷ ಕಡ್ಡಾಯವಾಗಿ ಹೆಲ್ಮೆಟ್ ಇರಬೇಕು. ಮೇಡಮ್ 100 ರೂಪಾಯಿ ಅವೆಲ್ಲ ಬೇಡ. ಅವೆಲ್ಲ ಸೇಫ್ಟಿ ಅನ್ಸೇಫ್ಟಿ ಇವೆಲ್ಲ ಹೆಲ್ಮೆಟ್ ಇರೋವೆಲ್ಲ. ಸೊ PL ಹಾಕಿರ್ಬೇಕು ಹೈಕೋರ್ಟ್ ಅಲ್ಲಿ. ಏನಂದ್ರೆ ಈ ಮಕ್ಕಳ ಅವೇರ್ನೆಸ್ ಬಗ್ಗೆ, ಸೇಫ್ಟಿ ಬಗ್ಗೆ, ಸೇಫ್ಟಿ ಆರ್ಗನೈಸ್ ಅಂತ ಒಂದು ಪ್ರೋಗ್ರಾಮ್. ಅದಕ್ಕೆಲ್ಲ ಅವರು ನಮ್ಮ ಗೌರ್ಮೆಂಟ್ ಗೆ ಡೈರೆಕ್ಷನ್ ಕೊಟ್ಟಿದ್ದಾರೆ. ಗೌರ್ಮೆಂಟ್ ಹೈಕೋರ್ಟ್ ಇವರೆಲ್ಲ ನಾವು ತಿದ್ದುಪಡಿ ಮಾಡ್ತಾ ಇದ್ದೀವಿ. ಅದಕ್ಕೆ ಏನಂದ್ರೆ ಮಕ್ಕಳಿಗೆ ISI ಇದು ಹೆಲ್ಮೆಟ್ ಇರಬೇಕು ಅಂತ. ಸೊ ಅದಕ್ಕೋಸ್ಕರ ನೀವೆಲ್ಲ ಸ್ವಲ್ಪ ಜಾಗರೂಕತೆಯಿಂದ ತಂದೆಗಳಿಗೆ, ಸ್ವಲ್ಪ ಪೋಷಕರಿಗೆ, ಮತ್ತೆ ನಿಮ್ಮ ಪಕ್ಕ ಯಾರಿದ್ದಾರೆ ಅವ್ರಿಗೆಲ್ಲ ಸ್ವಲ್ಪ ಅವೇರ್ನೆಸ್ ಕೊಡಿ. ಇದರಿಂದ ಎಲ್ಲರಿಗೂ ಅಪಘಾತಗಳು ಕಮ್ಮಿ ಮಾಡಕ್ಕೆ ನೀವೆಲ್ಲ ಸಹಕಾರ ಕೊಡಿ ಅಂತ ಹೇಳ್ತಾ ನನಗೆ ನಮ್ಮ ಇಂಡಿಯಾದಲ್ಲಿ ಅತ್ಯಂತ ಹೆಚ್ಚಾಗಿ ಸಾವುಗಳಾಗ್ತಾ ಇರೋದೇ ಆಲ್ಮೋಸ್ಟ್ ನಮಗ್ ತಿಳಿಸ್ಮಟ್ಟಾಗೆ ಅಪಘಾತದಿಂದ. ಈ ಅಪಘಾತಗಳನ್ನ ಕಡಿಮೆ ಮಾಡುವ ಉದ್ದೇಶದಿಂದ ಇದು ಒಂದು ರಾಷ್ಟ್ರೀಯ ಕಾರ್ಯಕ್ರಮವಾಗಿ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ನಾವು ಏನ್ ಮಾಡ್ಬೇಕು ಅಂದ್ರೆ, ಮುಖ್ಯವಾಗಿ ರಸ್ತೆ ಅಪಘಾತಗಳನ್ನ ಕಡಿಮೆ ಮಾಡೋದಕ್ಕೆ ಏನೇನು ಕಾರಣಗಳಿದೆ, ಅದಕ್ಕೆ ಕಾರಣಗಳನ್ನ ಪಟ್ಟಿ ಮಾಡಿ, ಆಮೇಲೆ ರೆಮಿಡೀಸ್ ಅದನ್ನ ಹೇಗೆ ಸರಿ ಮಾಡ್ಬೇಕು ಅದ್ರ ಬಗ್ಗೆ ನಾವು ಎಲ್ಲ ತಿಳ್ಕೊಳ್ಬೇಕಾಗಿದೆ. ಮೊದಲನೇದಾಗಿ ಅಪಘಾತಕ್ಕೆ ಕಾರಣಗಳೇನಂದ್ರೆ, ನಾವು ಸರಿಯಾಗಿ ರಸ್ತೆ ನಿಯಮಗಳನ್ನ ಪಾಲನೆ ಮಾಡ್ತಾ ಇರೋದಿಲ್ಲ. ರಸ್ತೆಯಲ್ಲಿ ದಾಟಬೇಕಾದ್ರೆ ಜೀಬ್ರಾ ಲೈನ್ ಆಗಿರ್ತಾರೆ, ಅಲ್ಲಿ ದಾಟಬೇಕು. ಸಿಗ್ನಲ್ ಲೈಟ್, ರೆಡ್ ಲೈಟ್ ಇರುತ್ತೆ, ಅವಾಗ ದಾಟಬಾರ್ದು. ಅದು ಗ್ರೀನ್ ಲೈಟ್ ಅಥವಾ ಪೆಡಿಸ್ಟ್ರಿಯನ್ ದಾಟೋದಕ್ಕೆ ಸಿಂಬಲ್ ಬರುತ್ತೆ, ಆ ಟೈಮಲ್ಲಿ ದಾಟಬೇಕು. ರಸ್ತೆ ದಾಟಬೇಕಾದ್ರೆ ಮಕ್ಕಳುಗಳು ಎಡಭಾಗ ಬಲಭಾಗದಲ್ಲಿ ನೋಡಿಕೊಂಡು ವಾಹನ ಬರ್ತಾ ಇದೆ ಇಲ್ವಾ ಅಂತ ಕನ್ಫರ್ಮ್ ಮಾಡಿಕೊಂಡು ಆ ನಂತರ ನೀವು ರಸ್ತೆ ದಾಟೋದ್ರಿಂದ ಅಪಘಾತಗಳು ಆಗೋದಿಲ್ಲ. ಆಮೇಲೆ ಕೆಲವರು ಬಸ್ನಲ್ಲಿ ಹತ್ಕೊಳ್ಬೇಕಾದ್ರೆ ಬಸ್ ಹೋಗ್ತಾ ಇರುತ್ತೆ, ಅವಾಗ್ಲೂ ಹತ್ಕೊಳಕ್ ಹೋಗಿ ಸ್ಟೂಡೆಂಟ್ಗಳು ಕೆಲವೊಂದು ಅಪಘಾತಗಳು ಆಗೋ ಚಾನ್ಸ್ ಇರುತ್ತೆ, ಬೀಳ್ತಾರೆ. ಅದರಿಂದ ಇಂಜುರೀಸ್ ಆಗ್ಬೋದು, ಕೆಲವೊಂದು ಟೈಮಲ್ಲಿ ಡೆತ್ ಆಗಿದೆ. ಹೀಗಾಗಿ ವೆಹಿಕಲ್ ಅಲ್ಲಿ ಯಾವುದೇ ರೀತಿ ಹೋಗ್ಬೇಕಂದ್ರೆ ವೆಹಿಕಲ್ ನಿಲ್ಸಿದ ತಕ್ಷಣ ಮಕ್ಕಳುಗಳು ಹತ್ಕೋಬೇಕು. ಆಮೇಲೆ ವೆಹಿಕಲ್ ಅದೇ ರೀತಿ ಹೋಗ್ಬೇಕಾದ್ರೆ
ಬಸ್ ಸ್ಟಾಪ್ ಬಂತ ಸ್ಲೋ ಮಾಡ್ತಾರೆ ಅಥವಾ ಒಮ್ಮಲ್ಲಿ ಸ್ಲೋ ಮಾಡ್ತಾರೆ. ಯಾರು ಬಸ್ ನಿಂದ ಜಂಪ್ ಮಾಡೋದಾಗ್ಲಿ ಇಳಿಯೋದಾಗ್ಲಿ ಮಾಡ್ಬೇಕು, ಸ್ಟಾಪ್ ಅಲ್ಲಿ ನಿಲ್ಲಿಸ್ತಾರೆ, ಅದನ್ನ ಮಾಡ್ಬೇಕು, ಇಳಿಬೇಕು ಅವಾಗ. ಅದೇ ರೀತಿ ಮಕ್ಕಳುಗಳು ಇವಾಗೆಲ್ಲ ಆಲ್ಮೋಸ್ಟ್ ಎಲ್ಲ ವಿಷಯ ಹೇಳಿದ್ದಾರೆ ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ಸಾಹೇಬರು ಮತ್ತೆ RTO ಸಾಹೇಬರು, ಜಡ್ಜ್ ಮೇಡಮ್ ಅವರು ಆಲ್ಮೋಸ್ಟ್ ಹೇಳಿದ್ದಾರೆ. ಯಾರು ಯಾವುದೇ ರೀತಿಯ ಮಕ್ಕಳುಗಳಿದೆ ವಿಶೇಷ ಕಾರ್ಯಕ್ರಮ ಅಂದ್ರೆ ಈ ಶಾಲೆನಲ್ಲಿ ಮಕ್ಕಳುಗಳೇ ಇಂಪಾರ್ಟೆನ್ಸ್ ಇರೋದ್ರಿಂದ ಮಕ್ಕಳುಗಳು ಯಾರು 18 ವರ್ಷ ತುಂಬ ತನಕ ಯಾರು ವೆಹಿಕಲ್ ನ ಓಡಿಸ್ಬೇಡಿ. ಇನ್ ಕೇಸ್ ಓಡಿಸ್ತು ಅಂತ ಹೇಳಿದ್ರೆ ಈಗಾಗಲೇ ಹೇಳಿರೋದಕ್ಕೆ 3 ತಿಂಗಳು ಜೈಲು ಶಿಕ್ಷಣ ಇದೆ, 20,000 ರೂಪಾಯಿ ದಂಡನ ಇದೆ. ಆಮೇಲೆ ನೀವು ಒಂದೊಂದು ತಿಳ್ಕೊಳ್ಳಿ, ನಾನು ಓಡಿಸ್ಬಿಟ್ಟಿದ್ದೀನಿ ಏನು ಆಗಲ್ಲ, ಇನ್ ಕೇಸ್ ಕನ್ವಿಕ್ಷನ್ ಅಥವಾ ಪನಿಷ್ಮೆಂಟ್ ಆಯ್ತು ಅಂದ್ರೆ ಆ ಮಕ್ಕಳುಗಳಿಗೆ ಫರ್ದರ್ 25 ವರ್ಷ ತನಕ DL ಕೊಡೋದಿಲ್ಲ. ಇನ್ ಕೇಸ್ ಏನಾದ್ರು ಶಿಕ್ಷೆ ಆಗಿತ್ತು ಅಂತ ತಿಳ್ಕೊಳ್ಳಿ, 18 ವರ್ಷ ಆಗಿದೆ ನಮ್ಗೆ ಲೈಸೆನ್ಸ್ ಸಿಕ್ಬಿಡುತ್ತೆ ಅಂತ ಅನ್ನೋದು ಸುಳ್ಳು. ಏನಾದ್ರು ಶಿಕ್ಷೆ ಆಗಿತ್ತು ಅಂದ್ರೆ ಅಂತ ಮಕ್ಕಳುಗಳಿಗೆ 25 ವರ್ಷ ತನಕ ಲೈಸೆನ್ಸ್ ಸಾರಿಗೆ ಇಲಾಖೆಯಿಂದ ಇಶ್ಯೂ ಮಾಡೋದಿಲ್ಲ. ಇದು ಒಂದು ಇಂಪಾರ್ಟೆಂಟ್ ವಿಷಯ. ಆದ್ರಿಂದ ಯಾರು ವೆಹಿಕಲ್ಗಳನ್ನ ಓಡಿಸ್ಬೇಡಿ. ಆಮೇಲೆ ವೆಹಿಕಲ್ ನಲ್ಲಿ ಎಲ್ಲಾ ಡಾಕ್ಯುಮೆಂಟ್ಸ್ ಇಟ್ಕೋಬೇಕು. ವೆಹಿಕಲ್ ನಲ್ಲಿ RC ಬುಕ್ ಪೊಲೀಸರು ಕೇಳಿಸ್ತಾರೆ, ಇಲ್ಲ ಅಂದ್ರೆ ಅವ್ರು ತಂದು ತೋರಿಸ್ತಾರೆ. ಆಗ ನಿಮ್ಗೆಲ್ಲ ಟೈಮ್ ವೇಸ್ಟ್ ಆಗುತ್ತೆ. ಅದರಿಂದ ವೆಹಿಕಲ್ ಇರೋ ಡಾಕ್ಯುಮೆಂಟ್ಸ್ ಕರೆಕ್ಟ್ ಆಗಿದೆ, ಇನ್ಶೂರೆನ್ಸ್ ಇದೆಯಾ, ಆಮೇಲೆ ಇತ್ತೀಚೆಗೆ ಎಮಿಷನ್ ಸರ್ಟಿಫಿಕೇಟ್ಗಳು ಬೇಕಾಗುತ್ತೆ. ಯಾಕೆಂದ್ರೆ ಈ ಕಾನೂನಲ್ಲಿ ಇರೋದು ನಾವೆಲ್ಲ ವಿದ್ಯಾರ್ಥಿಗಳ ದೆಸೆಯಲ್ಲಿ ನಾವು ಕಾನೂನು ಪರಿಪಾಲನೆ ಮಾಡಿದ್ರೆ ಮುಂದೆ ನಾವು ಕಾನೂನ ಕ್ಲೀನ್ ಆಗಿ ಪಾಲನೆ ಮಾಡ್ಬೋದು. ಅದರಿಂದ ಎಲ್ಲಾ ರೀತಿ ಇಂಜುರೀಸ್ಗಳಾಗ್ಲಿ ಅಥವಾ ಅಪಘಾತಗಳಾಗ್ಲಿ ಅಥವಾ ಡೆತ್ಗಳನ್ನಾಗ್ಲಿ ಕಡಿಮೆ ಮಾಡ್ಬೋದು. ಹಾಗೆ ನಾವು ಇಲ್ಲಿ ನಮ್ಮ ತಂದೆ ತಾಯಿಗಳಿಗೆ ಅದನ್ನ ಆ ಬಗ್ಗೆ ಹೇಳ್ಬೇಕು. ಪಾಪ ಕೆಲವರು ಇಲ್ಲಿ ಎಷ್ಟೋ ಜನ ತಂದೆ ತಾಯಿಗಳು ಸ್ವಲ್ಪ ಓದಿಗೆ ಕಡಿಮೆ ಇರುತ್ತೆ, ಅವ್ರಿಗೆ ಹೇಳ್ಬೇಕು ವೆಹಿಕಲ್ ಅಲ್ಲಿ ಇನ್ಶೂರೆನ್ಸ್ ಅಲ್ಲಿ ಇಟ್ಕೋಬೇಕು, ಹೆಲ್ಮೆಟ್ ಹಾಕೊಳ್ಬೇಕು, ವಾಹನಗಳನ್ನ ಸುಸ್ಥಿತಿಲಿ ಇಟ್ಕೋಬೇಕು, ಎಮಿಷನ್ ಸರ್ಟಿಫಿಕೇಟ್ ನ ಮಾಡಿಸ್ಕೊಳ್ಬೇಕು. ಇನ್ ಕೇಸ್ ಕೆಲವು ತಂದೆ ತಾಯಿಗಳು ಕಮರ್ಷಿಯಲ್ ವೆಹಿಕಲ್ ನ ಓಡಿಸ್ತಾ ಇರ್ತಾರೆ, ಆಟೋ ರಿಕ್ಷಾ ಆಗ್ಲಿ, ಟೆಂಪೋ ಆಗ್ಲಿ, ಬಸ್ ಆಗ್ಲಿ, ಲಾರಿಗಳಾಗ್ಲಿ, ಈ ತರಗಳು ಇಟ್ಕೊಂಡಿರ್ತಾರೆ. ಅವ್ರಿಗೆ ಹೇಳ್ಬೇಕು ಇದರಲ್ಲಿ ಫರ್ದರ್ ಡಾಕ್ಯುಮೆಂಟ್ಸ್ ಪರ್ಮಿಟ್ ಬರುತ್ತೆ, ಆ ಪರ್ಮಿಟ್ ನ ವೆಹಿಕಲ್ ನಲ್ಲಿ ಪರ್ಮಿಟ್ ಇಟ್ಕೋಬೇಕಾಗುತ್ತೆ, FC ಮಾಡಿಸ್ಬೇಕಾಗುತ್ತೆ, ಮತ್ತೆ ಇನ್ಶೂರೆನ್ಸ್ ನಾರ್ಮಲ್ ಆಗಿ ಇನ್ಶೂರೆನ್ಸ್ ಮಾಡಿಸ್ಬೇಕು, ಎಮಿಷನ್, ಮತ್ತೆ ಮೇನ್ ಆಗಿ ಲೈಸೆನ್ಸ್ಗಳು. ತಂದೆ ತಾಯಿಗಳು ಕೆಲವು ಲೈಸೆನ್ಸ್ ನ ಎಲ್ಲೋ ಮೂಲೆಯಲ್ಲಿ ಇಟ್ಕೊಂಡಿರ್ತಾರೆ ಮನೆಯಲ್ಲಿ, ಅವ್ರು ನೋಡ್ಕೊಳ್ಳೋದಿಲ್ಲ, ಅವ್ರಿಗೆ ಗೊತ್ತಿರೋದಿಲ್ಲ ಯಾವಾಗ ಎಕ್ಸ್ಪೈರ್ ಆಗುತ್ತೆ. ಅವ್ರಿಗೆ ಎಷ್ಟೋ ವರ್ಷ ಆದ್ಮೇಲೆ ಮತ್ತೆ ರಿನಿವಲ್ ಬರ್ತಾರೆ, ಅವಾಗ ಅವರ ಟೈಮಲ್ಲಿ ಫೀಸ್ ಎಲ್ಲ ಇರುತ್ತೆ, ಅದನ್ನೆಲ್ಲ ಕಟ್ಕೊಂಡು ಮಾಡಿಸ್ಕೋಬೇಕಾಗುತ್ತೆ, ಮತ್ತೆ ಟೆಸ್ಟ್ಗಳನ್ನ ಕಂಡಕ್ಟ್ ಮಾಡ್ತೀವಿ. ಇದನ್ನೆಲ್ಲ ಅವಾಯ್ಡ್ ಮಾಡೋದಕ್ಕೋಸ್ಕರ ಅವ್ರ ರಿನಿವಲ್ ಟೈಮಲ್ಲಿ ರಿನಿವಲ್ ಮಾಡ್ಬೇಕು. ವೆಹಿಕಲ್ ಆಮೇಲೆ ಸುಸ್ಥಿತಿನಲ್ಲಿ ಇಡಬೇಕು, ವೆಹಿಕಲ್ ಅವಾಗ ಸರ್ವಿಸ್ ಮಾಡ್ಬೇಕು. ಇಲ್ಲ ಕೆಲವೊಂದು ಟೈಮಲ್ಲಿ ವೆಹಿಕಲ್ ನ ಕ್ಲೀನ್ ಆಗಿ ಅದನ್ನ ಮೇಂಟೆನೆನ್ಸ್ ನ ಮಾಡ್ಬೇಕಾಗುತ್ತೆ. ಮತ್ತೆ ನಾವು ವೆಹಿಕಲ್ ನಲ್ಲಿ ಎಲ್ಲ ಹೋಗ್ಬೇಕು ಅಂತಂದ್ರೆ ಎಲ್ಲಾ ರೀತಿಯ ಕಂಡೀಷನ್ ಇದೆಯಾ ಅಂತ ನೋಡ್ಕೊಂಡು ವೆಹಿಕಲ್ ನ ನಾವು ಚಲಾವಣೆ ಮಾಡ್ಬೇಕು. ಇದೆಲ್ಲ ಮಾಡೋದ್ರಿಂದ ನಾವು ಅಪಘಾತಗಳನ್ನ ಕಡಿಮೆ ಮಾಡ್ಬೇಕು. ಮೇನ್ ಆಗಿ ಇನ್ನೊಂದು ಮಕ್ಳುಗಳಿಗೆ ಏನಂದ್ರೆ ಇಲ್ಲಿ ನೋಡ್ತಾ ಇರ್ತೀವಿ ರಸ್ತೆನಲ್ಲಿ ಎಷ್ಟೋ ಜನ ಮೇನ್ ಮೊಬೈಲ್ ನ ಯೂಸ್ ಮಾಡಬೇಡಿ. ಮೊಬೈಲ್ ಯೂಸ್ ಮಾಡೋದ್ರಿಂದ ತುಂಬಾ ಅಪಘಾತಗಳು ಜಾಸ್ತಿ ಆಗುತ್ತೆ. ಮೊಬೈಲ್ ಅಲ್ಲಿ ಕಾನ್ಸಂಟ್ರೇಷನ್ ಮಾಡ್ತಾ ಇದ್ರೆ ನಾವು ಈ ಟರ್ನ್ ಹಾಕೋಬೇಕಾದ್ರೆ ಎಕ್ಸಾಂಪಲ್ ನಾವೇ ಹೋಗ್ತಾ ಇರ್ತೀವಿ ಅನ್ಕೊಳ್ಳಿ, ನಾವು ಮೊಬೈಲ್ ಅಲ್ಲಿ ಕಾನ್ಸಂಟ್ರೇಷನ್ ಮಾಡಿ ನಾವು ಲೆಫ್ಟ್ ಟರ್ನ್ ತಗೋಬೇಕಾದ್ರೆ ಸ್ವಲ್ಪ ಮುಂದೆ ದೂರ ಹೋಗ್ಬಿಟ್ಟಿರ್ತೀವಿ, ಆಮೇಲೆ ಬಂದ್ಬಿಟ್ಟು ಅಯ್ಯೋ ಮರ್ತೋಗ್ಬಿಟ್ಟೆ ಯಾವ್ದೋ ಕಾನ್ಸಂಟ್ರೇಷನ್ ಮಾತಾಡ್ತಾ ಇದೆ ಅಂತ ಹೇಳ್ಬಿಟ್ಟು ಮತ್ತೆ ವಾಪಸ್ ಬರ್ತೀವಿ. ಒಂದ್ ಟೈಮಲ್ಲಿ ಅಪಘಾತಗಳು ಆಗೋಗ್ಬಿಡ್ತವೆ. ಯಾವುದೇ ರೀತಿ ಮೊಬೈಲ್ ನ ಯೂಸ್ ಮಾಡಬಾರ್ದು ವಾಹನ ಚಾಲನೆ ಮಾಡ್ಬೇಕಾದ್ರೆ. ಆ ನಂತರ ನೀವು ಯಾವಾಗ್ಲೂ ಅಪಘಾತಕ್ಕೆ ಕಾರಣ ಮೇನ್ ಅಲ್ಲಿ ಸ್ವಲ್ಪ ಎಲ್ಲಾರು ಬ್ರೇಕ್ ಇರಲಿಲ್ಲ ಅಥವಾ ವೆಹಿಕಲ್ ಸರಿ ಇರಲಿಲ್ಲ, ರೋಡ್ ಸರಿ ಇರಲಿಲ್ಲ, ಹಂಪ್ ಆಗಿರುತ್ತೆ. ನನಗೆ ತಿಳಿದ ಮಟ್ಟಿಗೆ ವೈಯಕ್ತಿಕವಾಗಿ ಅನುಭವ ಹೇಳ್ಬೇಕಂದ್ರೆ ನಮ್ಮ ವೆಹಿಕಲ್ ನ ಚಲಾವಣೆ ಮಾಡ್ಬೇಕಾದ್ರೆ ನಮ್ಮ ಮನಸ್ಥಿತಿ ಸರಿ ಇರ್ಬೇಕು. ಏನ್ ಸರಿ ಇರ್ಬೇಕು ಹೇಳಿ? ಮನಸ್ಥಿತಿ. ಯೋಚನೆ ನಾವು ಚಾಲನೆ ಮಾಡ್ತಾ ಇರ್ಬೇಕಾದ್ರೆ ಚಾಲನಾ ಬಗ್ಗೆ ನಮ್ಮ ಮನಸ್ಸು ಇರ್ಬೇಕು. ನಾವು ಅದನ್ನ ಬಿಟ್ಬಿಟ್ಟು ಬೇರೆ ಕಡೆ ಯೋಚನೆ ಮಾಡಿದ್ರೆ ನಾವು ಬೇರೆ ಕಡೆ ಹೋಗಿ ಏನಾದ್ರು ಆಕ್ಸಿಡೆಂಟ್ ಮಾಡ್ಕೊಳ್ತೀವಿ. ಇದರಿಂದ ಅಪಘಾತಗಳು ಜಾಸ್ತಿ ಆಗ್ತವೆ. ಆದ್ರಿಂದ ಯಾರು ನಾವು ಮನೆಯಲ್ಲಿ ಜಗಳ ಆಡೋದಾಗ್ಲಿ, ಈ ತರ ಏನೋ ಒಂದು ಆಗಿರುತ್ತೆ ಸಣ್ಣ ಇನ್ಸಿಡೆಂಟ್ ಆ ತಲೆನಲ್ಲಿ ಇತ್ತು ಅಂದ್ರೆ ಇದರಿಂದ ನಾವು ಚಾಲನೆ ಮಾಡಕ್ಕಾಗಲ್ಲ ಸುರಕ್ಷಿತವಾಗಿ. ಆದ್ರಿಂದ ಎಲ್ಲಾರು ಈ ರಸ್ತೆ ನಿಯಮಗಳನ್ನ ಪಾಲಿಸಬೇಕು. ಅದರಿಂದ ಇದರಿಂದ ಅಪಘಾತಗಳನ್ನ ತಡೆಗಟ್ಟಬಹುದು ಅಂತ ಹೇಳ್ತಾ ನನ್ನ